ರೀ ನೋಡ್ಕೊಂಡ್ ಬರಕ್ಕಾಗಲ್ವಾ? ನನಗೇನ್ರಿ ಹೇಳ್ತೀರಾ? ನಿಮಗ್ ನೋಡ್ಕೊಂಡ್ ಬರಕ್ಕಾಗಲ್ವಾ? ಅದನ್ನೇ ಹೇಳ್ತೀರ, ನೋಡ್ಕೊಂಡ್ ಬರಕ್ಕಾಗಲ್ವಾ ಅಂತ. ಸರಿ ಬಿಡಿ, ಪರವಾಗಿಲ್ಲ, ಹೋಗಿ. ಆಯ್ತು ಹೋಗೋ. ಏಯ್ ನಿಂತ್ಕೋ. ಯಾರಿಗ್ ನೋಡ್ಕೊಂಡು ಹೋಗು ಅಂತಿದ್ಯಾ? ನೀನ್ ಹೋಗ್ಬೇಕಾದ್ರೆ ಯಾರ ಅಡ್ಡ ಬರ್ತಾರೆ ನೋಡ್ಕೊಂಡು ಹೋಗ್ಬೇಕಂತ ನಿನಗ್ ಗೊತ್ತಿಲ್ವಾ? ಏನ್ ಮೇಡಮ್ ಬೈಕ್ ಬಂದಂಗ್ ಮಾತಾಡ್ತಿದ್ರಾ? ಮತ್ತೆ ಇವ್ರಿಗೆ ಡಿಕ್ಕಿ ಹೊಡೆದು ವಾಯ್ಸ್ ರೇಸ್ ಮಾಡಿ ಆವಾಜ್ ಆಗ್ತ್ಯಾ? ಸಿಂಧು ಅವ್ರೆ, ಯಾಕೆ ಸುಮ್ನೆ ಗಲಾಟೆ? ಬನ್ನಿ ಹೋಗೋಣ. ನೀವ್ ಸುಮ್ನೆ ಇರಿ ವಿರಾಟ್, ಇದನ್ ಹಿಡ್ಕೊಳ್ಳಿ. ಇಂಥವ್ರಿಗೆ ಸುಮ್ನೆ ಬಿಡೋದಲ್ಲ, ಕೊಬ್ಬಿಳಿಸ್ಬೇಕು. ಯಾರಿಗೆ ಹೇಳ್ತಾ ಇದ್ಯಾ? ನಿನಗೆ. ಆ ದೋಸೆ ದುಡ್ಡು ಎಷ್ಟು ಹೇಳು, ಬಿಸಾಕ್ತೀನಿ. ಅಹಂಕಾರ ಒಳ್ಳೇದಲ್ಲ, ದುಡ್ಡಲ್ಲ. ದೋಸೆ ವೇಸ್ಟ್ ಆಯ್ತಲ್ಲ, ಅದಿದ್ದಿದ್ರೆ ಯಾರ್ದಾದ್ರೂ ಹೊಟ್ಟೆ ತುಂಬ್ತಿತ್ತಲ್ವಾ? ತಿನ್ನೋ ಊಟ ಅದು. ಏನೋ ಬೈ ಆಕ್ಸಿಡೆಂಟ್ ಆಯ್ತು ಸಿಂಧು ಅವ್ರೆ, ಬಿಡಿ ಅದು. ಅಲ್ವಾ ಮತ್ತೆ? ಅದಕ್ಕೆ ಅವನು ಸಾರಿ ಕೇಳ್ಬೇಕು. ಅದನ್ ಬಿಟ್ಟು ಜೋರ್ ಮಾಡ್ತಾನೆ. ಹೌದು, ಬೇಕು ಅಂತಾನೆ ಮಾಡ್ದೆ. ಏನಿವಾಗ? ಸಾರಿ ಕೇಳು. ಕೇಳಲ್ಲ. ಕೇಳಲ್ಲ ಅಂದ್ರೆ ಸಾರಿ ತಾನೇ? ಕೇಳ್ತೀನಿ ಬಿಡಿ. ಸಾರಿ ಸರ್. ಸಿಂಧು ಅವ್ರೆ, ಕಾಮ್ ಡೌನ್. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಮತ್ತೆ ಸರಿ ಸರಿ, ಬನ್ನಿ, ಇದೇ ದೋಸೆ ತಿನ್ನೋಣ. ನನಗ್ ಬೇಡ. ನೀವ್ಯಾಕೆ ಅವನಿಗೆ ಬೈಲಿಲ್ಲ? ಸ್ವೀಟ್ ಮೂಮೆಂಟ್ನ ಸ್ವೀಟ್ ಆಗಿ ಇಟ್ಕೊಳ್ಳೋಣ ಅಂತ ಬೈದಿಲ್ಲ. ಕೋಪದಲ್ಲಿ ಮೂಗ್ ಕೆಂಪಗಾಗುತ್ತೆ ಅನ್ನೋದು ನಿಜ. ಹೃದಯವು ಕೇಳದೆ ಬೇಲಿಯ ದಾಟಿದೆ, ಹುಡುಗಿಯ ಕೂಗಿಗೆ ಸುಮ್ಮನೆ ಸಾಗಿದೆ. ವಿರಾಟ್, ಒಂದ್ ಸೆಲ್ಫಿ ತಗೊಳ್ಳನ್ವಾ? ಇವಾಗ ಯಾಕೆ? ಈಗ್ಲೇ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ತಿಂಡಿ ಆನ್ ದೋಸೆ ಬಂಡಿ ಅಂತ. ಇನ್ನೇನಿದೆ ನಿನ್ನ ತೋಳಲಿ ಬದುಕಿ ಬಿಡುವೆ, ಕೇಳಿ ಬಿಡು ನಿಂತಲ್ಲಿಯ ಜೀವ ಕೊಡುವೆ. ಇನ್ನೇನಿದೆ ನಿನ್ನ ತೋಳಲಿ ಬದುಕಿ ಬಿಡುವೆ, ಕೇಳಿ ಬಿಡು ನಿಂತಲ್ಲಿಯ ಜೀವ ಕೊಡುವೆ. ಬಂದ್ಯಾ? ಡಯಲ್ ಮಾಡಿದ್ಯಾ? ಪಿಕ್ ಮಾಡ್ತಾ ಇಲ್ಲ ಕಣೆ. ಪಿಕ್ ಮಾಡ್ತಿಲ್ವಾ? ಮೋಸ್ಟ್ಲಿ ನನ್ನ ಫೋನಲ್ಲಿ ಕಾಲ್ ಮಾಡಿರೋದಕ್ಕೆ ಪಿಕ್ ಮಾಡ್ತಿಲ್ಲ ಅನ್ಸುತ್ತೆ. ಬನ್ನಿ, ನಿಮ್ಮ ಫೋನಲ್ಲಿ ಒಂದ್ಸರಿ ಟ್ರೈ ಮಾಡೋಣ. ನೋಡು, ವಿರಾಟ್ ಏನೋ ಮೆಸೇಜ್ ಮಾಡ್ತಿರೋ ಹಾಗಿದೆ ನೋಡು. ಏನಾಯ್ತೆ? ಅಜ್ಜಿ ಅಜ್ಜಿ ಅಲ್ಲಿ ನೋಡಿ. ಏನಾಯ್ತು ತೋರ್ಸು. ಇದನ್ನ ನೋಡಿದ್ಮೇಲೂ ನೀವು ಸುಮ್ಮನೆ ಇರ್ತೀರಾ? ವಿರಾಟ್ ಯಾರು? ಅವನ್ ಸ್ಟೇಟಸ್ ಏನು? ಹೋಗಿ ಹೋಗಿ ಆ ಮಿಡಲ್ ಕ್ಲಾಸ್ ಸಿಂಧು ಮಾತು ಕೇಳ್ಕೊಂಡು ಸ್ಟ್ರೀಟ್ ಫುಡ್ ತಿಂತಿದ್ದಾನೆ. ಇದನ್ನ ಅವಳು ಸ್ಟೇಟಸ್ ಬೇರೆ ಹಾಕಿದಾಳೆ. ತಪ್ಪೇನೂ ಇಲ್ವಲ್ಲ? ಗಂಡ ಹೆಂಡತಿ ಮೊದಲನೇ ಸಲ ಆಚೆ ಹೋಗಿ ಎಂಜಾಯ್ ಮಾಡ್ತಿದಾರೆ.